ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಶನಿವಾರ. ನೀವು ಫೋನ್ ಮಾಡೋ ಕರೆನೆ ಸ್ವೀಕರಿಸಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿಸ್ಕೊಂಡು ನನ್ನ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ 8:30ಯಿಂದ 9:00ವರೆಗೂ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ನಮ್ಮ ಕಾರ್ಯಕ್ರಮದ 4 ರೂಲ್ಸ್ಗಳನ್ನ ತಾವು ಫಾಲೋ ಮಾಡಬೇಕು. ಮೊದಲನೇದು, ಕಾಲ್ ಕನೆಕ್ಟ್ ಆದ ತಕ್ಷಣ ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ ಅಂದ ತಕ್ಷಣ ನಿಮ್ಮ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಇಲ್ಲ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ. ಎರಡನೇದು, ನಿಮ್ಮ ಎಲ್ಲಿ ನಿಂತ್ಕೊಂಡು ಕನೆಕ್ಟ್ ಆಯ್ತೋ ಕಾಲು ಅಲ್ಲಿ ನಿಂತ್ಕೊಂಡೇ ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ನೆಟ್ವರ್ಕು ಡಿಸ್ಕನೆಕ್ಟ್ ಆಗ್ಬೋದು. ಮೂರನೇದು, ಭಾಳ ಚಿಕ್ಕದಾಗಿ ನಿಮ್ಮ ಸಮಸ್ಯೆ ಹೇಳಿ ತುಂಬ ಹೊತ್ತು ಮಾತಾಡೋದು ಬೇಡ, ಬೇರೆಯವ್ರಿಗೂ ಕಾಲ್ ಸಿಗಬೇಕು. ಅದಕ್ಕೆ ನಿಮ್ಮ ಪ್ರಾಬ್ಲಮ್ ಡೈರೆಕ್ಟಾಗಿ ಹೇಳಿ, ನಾನು ಅದಕ್ಕೆ ಪರಿಹಾರ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಯಾರು ಕಾಲ್ ಮಾಡ್ತಾರೋ ಅವರೇ ಮಾತಾಡಿದ್ರೆ ಒಳ್ಳೆಯದು. ಯಾರೋ ಕನೆಕ್ಟ್ ಮಾಡ್ತಾರೆ, ಅವರೆಲ್ಲೋ ಮಲಗಿರ್ತಾರೆ, ಬಾತ್ರೂಮಲ್ಲಿ ಇರ್ತಾರೆ, ಹಿಂದ್ಗಡೆ ಇರ್ತಾರೆ, ಟೆರೆಸ್ ಮೇಲೆ ಇರ್ತಾರೆ. ಅಲ್ಲಿ ತೊಗೊಂಡೋಗಿ ಕೊಡೋಷ್ಟರೊಳಗೆ ನೆಟ್ವರ್ಕ್ ಕೂಡ ಕನೆಕ್ಟ್ ಆಗೋದಿಲ್ಲ, ಡಿಸ್ಕನೆಕ್ಟ್ ಆಗಿಬಿಡುತ್ತೆ, ಕಾಲ್ ಕಟ್ ಆಗುತ್ತೆ. ಇದಿಷ್ಟು ಫಾಲೋ ಮಾಡಿದ್ರೆ ಇವತ್ತಿನ ಕಾರ್ಯಕ್ರಮ ಭಾಳ ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಬೋದು. ಈಗಾಗಲೇ ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಭಾಳ ಸಂತೋಷ, ಹೇಳಿ ಬಾ. ಗುರುಜಿ, ನಾನು ಒಂದು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಮುಗ್ದಿದೆ. ಮೊದಲು ಮಾಡ್ತಾ ಇದ್ದೆ, ಮತ್ತೆ ಮದ್ವೆ ಆಯ್ತು ಅಂತ ಎಲ್ಲ ಬಿಟ್ಟೆ. ಈಗ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಪ್ರೊಸೆಸ್ ಮಾಡ್ತಾರೆ, ಪ್ರೊಫೈಲು ಮತ್ತೆ ಅರ್ಧಕ್ಕೆ ನಿಲ್ಲುತ್ತೆ. ಹಿಂಗೆ ಆಗ್ತಾ ಇದೆ ಗುರುಜಿ. ಒಂದು 3 ವರ್ಷ ಆಯ್ತು ಕೆಲಸ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಯಾವ್ದಾರ ಹತ್ರ ಏಜೆನ್ಸಿ ಮುಖಾಂತರ ಹೋಗ್ಬೇಕು, ಕನ್ಸಲ್ಟೆನ್ಸಿ. ಅದೇ ಗುರುಜಿ, ಇವಾಗ ಅದ್ರ ಥ್ರೂ ಹೋಗ್ತಾ ಇದ್ದೀನಿ. ಎಲ್ಲ ಆಗಿರುತ್ತೆ, ಮತ್ತೆ ಏನಾದ್ರೂ ಒಂದು ಪ್ರಾಬ್ಲಮ್ ಅಂತಾರೆ ಗುರುಜಿ. ಅದಕ್ಕೆ ಏನಾದ್ರೂ ಪರಿಹಾರ ಬೇಕಿತ್ತು. ಒಂದು ವಾರ ಅಥವಾ 21 ದಿವಸ ಬಿಡದೆ ನೀವು ಬಿಳಿ ಎಕ್ಕದ ಗಿಡ ಇದೆಯಲ್ಲ, ಗುರುಜಿ, ಆ ಬಿಳಿ ಎಕ್ಕದ ಗಿಡಕ್ಕೆ ಹಾಲು ಮತ್ತು ನೀರು 2 ಮಿಕ್ಸ್ ಮಾಡಿಬಿಟ್ಟು ಅಭಿಷೇಕ ಮಾಡಿ ಒಂದು 108 ಪ್ರದಕ್ಷಿಣೆ ಮಾಡಿ. 7 ದಿವಸ ಇಲ್ಲ 21 ದಿವಸ ಖಂಡಿತ ಕೆಲಸ ಸಿಗುತ್ತೆ. ಸರಿ ಗುರುಜಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ನೋಡಿ, ಯಾವತ್ತು ನಾವೊಂದು ಕೆಲಸ ಮಾಡ್ತಿದ್ವಿ ಮತ್ತೆ ಗ್ಯಾಪ್ ತೊಗೊಂಬಿಟ್ವಿ. ಕೆಲಸ ಮಾಡ್ತಿದ್ವಿ, ಮದುವೆ ಆಯಿತು ಅಂತ ಗ್ಯಾಪ್ ತೊಗೊಂಡ್ವಿ. ಇಲ್ಲ ಕೆಲಸ ಮಾಡ್ತಿದ್ವಿ, ಮಕ್ಕಳಾಯಿತು, ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕು ಅಂತೇಳಿ ಕೆಲಸ ಹೋಗೋದು ಬಿಟ್ಬಿಡ್ತೀವಿ. ಮತ್ತೆ ಹೊಸ್ದಾಗೋಗ್ಬೇಕು ಅಂದರೆ ಗಣಪತಿ ಆಶೀರ್ವಾದ ಆಗಬೇಕು. ಈಗ ಯಾರೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ರಾಮನಗರದಿಂದ ಗುರುಗಳೇ. ರಾಮನಗರದಿಂದ, ಹೇಳಿ ಅಮ್ಮ. ಗುರುಗಳು, ಏನೂ ಇಲ್ಲ, ನಮ್ಗೆ ಫಸ್ಟ್ನೇ ಪಾಪು ಒಂದು ವರ್ಷ ಇದ್ದು ತೀರೋಯ್ತು. ಈಗ 2ನೇ ಪಾಪು ಇದೆ, 4 ವರ್ಷ ತುಂಬಿದೆ. ಗುರುಗಳು, ಇನ್ನೊಂದು ಪಾಪು ಆಗ್ಲಿ ಅಂತ ಅಂದ್ರೆ ಆಗ್ತಾನೆ ಇಲ್ಲ ಗುರುಗಳು. ಅದಕ್ಕೆ ಕಾಲ್ ಮಾಡಿ ಕೇಳ. ಏನಮ್ಮ, ಇನ್ನೊಂದು ಮಗು ಬೇಕಂತಾನ? ಇನ್ನೊಂದು ಮಗು ಬೇಕು ಗುರುಗಳೇ. ನಿಮ್ಮ ಮನೆ ಗಂಡದೇವ್ರು ಯಾರು? ಕಾಲ್ಭೈರವೇಶ್ವರ. ಅಲ್ಲಿಗೆ ಹೋಗಿ ಒಂದು ಅರ್ಕೆ ಮಾಡ್ಕೊಳ್ಳಿ. ಇನ್ನೊಂದು ಮಗು ಆದರೆ ನಿನಗೊಂದು ತೊಟ್ಲು ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ. ತೊಟ್ಲು ಚಿಕ್ಕದೊಂದು ತೊಟ್ಲು ಕೊಡ್ತೀನಪ್ಪ ಅಂತೇಳಿ ನಿಮ್ಮ ಕಾಲ್ಭೈರವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಸಂತಾನ, ಕೆಲವರಿಗೆ ಸಂತಾನ ಆಗತ್ತೆ, ಕೆಲವರಿಗೆ ನೋಡಬೇಕದು ಜಾತಕದ ದಶಾಭುಕ್ತಿ, ಇನ್ನೊಂದು ಮಗುಗೆ ಅವಕಾಶ ಇದೆಯಾ ಇಲ್ವಾ ಅಂತೇಳಿ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ, ನಾವು ಗುಲ್ಬರ್ಗದಿಂದ ಮಾಡ್ತಾ ಇದ್ದೀವಿ. ಹೇಳಿ ಅಮ್ಮ, ಏನು ಪ್ರಾಬ್ಲಮ್ ಹೇಳಿ. ನಾವು ಸ್ವಾಮೀಜಿ ಜೊತೆ ಮಾತಾಡ್ಬೇಕು. ಮಾತಾಡ್ತಾ ಇದೀವಿ ನಾವೇನೆ, ಹೇಳಿ. ಹಲೋ, ಮಾತಾಡ್ತಾ ಇದೀವಿ, ಹೇಳಿ ಅಮ್ಮ. ನನ್ನ ಮಗ ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾನೆ. ಅವನಿಗೆ ಏನು ಯಶಸ್ವಿ ಆಗಲ್ಲ, ಅದಕ್ಕೆ ಕೇಳಬೇಕಾಗಿತ್ತು ಗುರುಜಿ. ಏನು ಉದ್ಯೋಗ ಮಾಡ್ತಾರೆ? ಅವರು ಈ ಸಾಫ್ಟ್ವೇರ್ ಇಂಜಿನಿಯರ್ ಕೆಲ್ಸಕ್ಕೆ ಹೋಗ್ತಾನೆ ಮಂದಿ ಹತ್ರ. ಎಲ್ಲಿ? ಇಲ್ಲಿ ಗುಲ್ಬರ್ಗದಲ್ಲಿ ಹೀರೋ ಶೋರೂಮ್ನಾಗ ಹೋಗ್ತಾನೆ. ಕೆಲಸ ಇದೆಯಲ್ಲ, ಮಾಡ್ಲಿ ಬಿಡಿ. ಕೆಲ್ಸಕ್ಕೆ ಹೋಗ್ತದ್ರೆ ಏನ್ ಪ್ರಾಬ್ಲಮ್ ಈಗ? ಅವನು ಸ್ವಂತ ಬಿಸಿನೆಸ್ ಮಾಡ್ಬೇಕಂತಾನೆ. ಅವ ಏನ್ ಮಾಡಿದ್ರು ಕೈಗೂಡಲ್ಲ, ಅದಕ್ಕೆ ಕೇಳ್ಬೇಕಂತ ಕೇಳಿದೆ. ಅದಕ್ಕೆ ಏನ್ ಮಾಡ್ಬೇಕು, ಗಾಣಗಾಪುರಕ್ಕೆ ಹೋಗಿ 5 ಗುರುವಾರ ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ದತ್ತಾತ್ರೇಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬರಕ್ಕೆ ಹೇಳಿ. ಸ್ವಂತ ಬಿಸ್ನೆಸ್ ಮಾಡಬೇಕು, ಏನೇ ಮಾಡೋದು ಸಕ್ಸಸ್ ಆಗಬೇಕು ಅಂದರೆ ಗುರುಬಲ ಇರಬೇಕು.
ಗುರುವಿನ ಆಶೀರ್ವಾದ ಇರಬೇಕು. ಗಾಣಗಾಪುರಕ್ಕೆ ಹೋಗ್ಬಿಟ್ಟು 5 ಗುರುವಾರ ಹೋಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಸ್ಕೊಂಬರಕ್ಕೆ ಹೇಳಿ. ನಾನು ಅವನ ಹೆಸರು ದತ್ತಾತ್ರೇಯನ್ ಅಂತ ಇಟ್ಟಿನಿ ಗುರುಜಿ. ಹಾಂ, ಅದೇ ಹೋಗ್ಬನ್ನಿ. ನಾನು 40 ವರ್ಷ ಗಾಣಗಾಪುರದಲ್ಲೇ ನಡ್ಕೋತಾ ಇದ್ದೀನಿ. ಆಮೇಲೆ ಗುರುಚರಿತ್ರೆ ಅವನು ಓದಿದ್ದಾನೆ. ಅವನು ಓದಿದ್ದಾನೆ. ಆದ್ರೆ ಸ್ವಂತ ಬೋರ್ ಹಾಕ್ರ ಅದು ಫೇಲ್ ಆಯ್ತು. ಸ್ವಂತ ಸ್ಟೋರ್ ದುಕಾನ್ ಇಟ್ಟ ಅದು ಫೇಲ್ ಆಯ್ತು. ಅದಕ್ಕೆ ಈಗ ಇದು ದೊಡ್ಡ ಬಿಸ್ನೆಸ್ ಆಗ್ತಾ ಇತ್ತು. ಈಗ 5 ವಾರ ಗಾಣಗಾಪುರಕ್ಕೆ ಹೋಗಿ ಬರಲಿ, ನಿಮ್ಮ ಏನು ಮಾಡಬೇಕು ಅಂತ ಸಕ್ಸಸ್ ಆಗತ್ತೆ. ಅದಕ್ಕೀಗ ಇದು ಹೀರೋ ಶೋರೂಮ್ನಾಗ ಅದು ಸ್ವಂತ ಬಿಸ್ನೆಸ್ ಮಾಡ್ಬೇಕಂತಾನೆ ಎದಿ ಬಡ್ದಾನ ಒಂದು ದೊಡ್ಡ ಬಿಸ್ನೆಸ್. ಅದೇಮ್ಮ 5 ವಾರ ಗಾಣಗಾಪುರಕ್ಕೆ ಹೋಗಿ ಗುರುಗಳ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ಬರಲಿ. ಗುರುಗಳ ಆಶೀರ್ವಾದ ಆಗುತ್ತೆ, ಮಾಡಲಿ, ಒಳ್ಳೇದಾಗಲಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಏನು ಬಿಸ್ನೆಸ್ ಮಾಡಬೇಕು ಅಂತ ನೋಡಬೇಕು ಅಂದರೆ ಅವ್ರ ಜಾತಕ ಇರಬೇಕು. ಆ ಜಾತಕದಲ್ಲಿ ಗೊತ್ತಾಗತ್ತೆ ಇಂಥವ್ರು ಇಂಥದ್ದೇ ಬಿಸ್ನೆಸ್ ಮಾಡಬೇಕು, ಇಂಥ ಕೆಲಸನೇ ಮಾಡಬೇಕು ಅಂತ ಹೇಳುತ್ತೆ ಜಾತಕದಲ್ಲಿ. ಅದನ್ನು ಬಿಟ್ಟು ಬೇರೆ ಮಾಡಿದ್ರೆ ಯಶಸ್ವಿ ಆಗೋದಿಲ್ಲ. ಮತ್ತೊಬ್ರು ಯಾರೋ ಕಾಲ್ ನಡೀತಾರೆ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ಮಳವಳ್ಳಿಯಿಂದ. ಎಲ್ಲಿಂದ? ಮಳವಳ್ಳಿ. ಮಳವಳ್ಳಿಯಿಂದ. ಹೇಳಿ. ಹೌದು ಸರ್. ಹೇಳಿ ಹೇಳಿ. ಸರ್, ಮಗದು ಇನ್ನೂ ಮದುವೆ ಆಗಿಲ್ಲ. ಎಷ್ಟು ವಯಸ್ಸು ಮಗನಿಗೆ? ಸರ್, ಮಗದು. ನೀವು ಸ್ಪೀಕರ್ ಆನ್ ಮಾಡಿ ಮಾತಾಡ್ತಿದ್ದೀರಾ? ಇಲ್ಲ ಸರ್, ಇಲ್ಲ. ಹೇಳಿ. ಮಗಳಿಗೆ ಎಷ್ಟು ಏಜು? ಸರ್, 30 ಆಯ್ತು. 30 ವರ್ಷ. ಹಾಂ, ಓಕೆ. ಇನ್ನೂ ಮದುವೆ ಆಗಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಲ್ಲ? ಡೇಟ್ ಆಫ್ ಬರ್ತ್ ಹೇಳ. ಡೇಟ್ ಹೇಳ. ಬೇಡ, ನಿಮಗೆ ಮಗಳಿಗೆ ಇದು ಅಲ್ಲಿ ದಂಡಿನ ಮಾರಮ್ಮ ಅಂತ ಇದೆ, ಗೊತ್ತಾ ನಿಮ್ಮೂರಲ್ಲಿ? ಗೊತ್ತು. ಆ ದಂಡಿನ ಮಾರಮ್ಮಗೆ 5 ದಿವಸ ಬಿಡದೆ ಹೋಗಿ ಪ್ರಾರ್ಥನೆ ಮಾಡಿಬಿಟ್ಟು, ನಾನು ಒಳ್ಳೆ ಗಂಡ ಸಿಕ್ಕಲಿ, ಒಳ್ಳೆ ಮದುವೆ ಆಗ್ಬೇಕು ನನಗೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಒಂದು ಸೀರೆ ಉಡಿಸ್ತೀನಮ್ಮ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ದಂಡಿನ ಮಾರಮ್ಮ. ಮಾಡಿ. ದಂಡಿನ ಮಾರಮ್ಮ ಒಂದ್ಸಲ 5 ದಿವಸ ಬಿಡದೆ ಹೋಗಿ ಬರಲಿ. 5 ದಿನ ಬಿಡದೆ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರಲಿ, ಪ್ರದಕ್ಷಿಣೆ ಮಾಡಿಕೊಂಡು. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಇನ್ನೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಲೋ. ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತೀರಾ? ಇಲ್ಲಿಂದ? ಚಿತ್ರದುರ್ಗದಿಂದ. ಹೇಳಿ. ನೀವು ಟಿವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ರ? ಹೊರಗಡೆ ಬನ್ನಿ. ಹೊರಗಡೆ ಇದ್ದೀನಿ. ಹೇಳಿ, ಏನು ಸಮಸ್ಯೆ ಹೇಳಿ. ಮಗಗೆ 27 ವರ್ಷ, ಮದುವೆ ಮಾಡಬೇಕಿತ್ತು. ಮಗ ಏನಾಯ್ತು? 27 ವರ್ಷ, ಮದುವೆ ಮಾಡಬೇಕಿತ್ತು. ಉದ್ಯೋಗ ಯಾವ್ದಾದ್ರು ಪ್ರೈವೇಟ್ ಉದ್ಯೋಗ ಮಾಡ್ತೇನೆ, ಹೆಂಗಿದೆ ಅಂತ ಹೇಳ್ರಿ. ನಿಮ್ಮ ಮಗನಿಗೆ ಮದುವೆ ಮಾಡಬೇಕಾ? ಓಕೆ. ನಿಮ್ಮ ಅಲ್ಲಿ ಜಡೆ ಗಣಪತಿ ಅಂತ ಕೇಳಿದಿರ ಹೊಳಲ್ಕೆರೆ? ಆ ಗಣಪತಿ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿ, ನನಗೆ ಉದ್ಯೋಗ ಮತ್ತು ಒಳ್ಳೆ ಮದುವೆ ಆಗಲಿ, ನಿನಗೆ ಜಡೆಗೆ ಬೆಣ್ಣೆ ಅಲಂಕಾರ ಮಾಡ್ತೀನಿಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಬರಕ್ಕೆ ಹೇಳಿ. ಜಡೆ ಗಣಪತಿ, ನಿನ್ನ ಜಡೆಗೆ ಬೆಣ್ಣೆ ಅಲಂಕಾರ ಮಾಡ್ತೀನಪ್ಪ, ನನಗೆ ಬೇಗ ಒಳ್ಳೆ ಕೆಲಸ ಸಿಕ್ಕಿ ಒಂದು ಒಳ್ಳೆ ಮದುವೆ ಮಾಡಿಸ್ಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಬರ್ರಿ. ಖಂಡಿತ ಒಳ್ಳೆದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಲೋ. ಸಾಯಿರಾಮ್, ಎಲ್ಲಿಂದ ಮಾತಾಡ್ತೀರಾ? ನಾ ಬಾಲ್ಕೋಟ್ನಿಂದ ಆಶಾ ಅಂತ ಮಾತಾಡಿದ್ರಿ ಗುರುಗಳೇ. ಹೇಳಿ ಅಮ್ಮ. ಆರಾಮಿದ್ರಿ ಗುರುಗಳೇ? ಆರಾಮಾಗಿದ್ದೀವಿ, ಹೇಳಿ. ಗುರುಗಳೇ, ನನ್ನ ಪ್ರಶ್ನೆ ಏನಂದ್ರೆ ಗುರುಗಳೇ, ಯಾವ್ದೇ ಮಂತ್ರ ಫಲಿಸ್ಬೇಕಂದ್ರೆ ತುಂಬಾ ದಿನಗಳು ಬೇಕಾಗುತ್ತಲ್ರಿ ಗುರುಗಳೇ? ಹೌದು. ಅದಕ್ಕೆ ಈಗ ಯಾರಾದ್ರೂ ಈ ಜಗತ್ನಲ್ಲಿ ತುಂಬಾ ಕೊಲೆ ಅತ್ಯಾಚಾರ ನಡೆದಿದೆ ಅಲ್ಲ ಗುರುಗಳೇ, ಅದಕ್ಕೆ ಯಾರಾದ್ರೂ ನಮ್ಗೆ ಕೊಲೆ ಮಾಡಕ್ ಬಂದ್ರೆ ಅಥವಾ ಅತ್ಯಾಚಾರ ಮಾಡಕ್ ಬಂದ್ರೆ ಆ ಕ್ಷಣ ಆ ಕೆಟ್ಟ ಪರಿಸ್ಥಿತಿನಿಂದ ನಾವು ಪಾರಾಬೇಕಂದ್ರೆ ಯಾವ ಮಂತ್ರ ಹೇಳ್ಬೇಕಂತ ನನ್ನ ಪ್ರಶ್ನೆ ಗುರುಗಳೇ. ಇದಕ್ಕೆಲ್ಲ ಆಗ್ಲೇ ಮಾಡಿದ್ದೀನಿ. ಕಿಡ್ನಾಪ್ ಮಾಡಿದ್ರೆ ಮಕ್ಕಳನ್ನ ಕಿಡ್ನಾಪ್ ಮಾಡೋದು, ರೇಪ್ ಮಾಡೋದು, ಕೊಲೆ ಮಾಡಕ್ಕೆ ಬರೋದು, ಎದುರಿಸೋದು, ಇದಕ್ಕೆಲ್ಲ ಭದ್ರಕಾಳಿ ಪ್ರತ್ಯಂಗಿರ, ಶರಬೇಶ್ವರ ಮತ್ತು ಭೈರವ, ಕಾಳಭೈರವ, ಆ ಕಾಲಕ್ಕೆ ತಕ್ಕಂತೆ ಆ ಸಮಯ ತಕ್ಕಂತೆ ನಮ್ಮನ್ನು ಸಂರಕ್ಷಣೆ ಮಾಡೋದು ಕಾಳಭೈರವ. ಇದನ್ನು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ಮಾಡಿ ಅಂಥ ಸಮಯ ಬಂದಾಗ, ನಮ್ಮನ್ನು ರೇಪ್ ಮಾಡೋಕ್ಕೆ ಬಂದಾಗ, ಕೊಲೆ ಮಾಡೋಕ್ಕೆ ಬಂದಾಗ ತಕ್ಷಣ ಆ ಮಂತ್ರ ಹೇಳಬೇಕು.
ಆಗ ಅಲ್ಲಿ ಇದನ್ನು ಅವಾಗ ಪ್ರಾಕ್ಟೀಸ್ ಮಾಡೋದಲ್ಲ, ದಿನ ಪ್ರಾಕ್ಟೀಸ್ ಮಾಡಿದರೆ ಆ ಆಪತ್ಕಾಲದಲ್ಲಿ ಆ ಮಂತ್ರದ ಪವರ್ ನಮಗೆ ಕಾಪಾಡುತ್ತೆ. ಧನ್ಯವಾದಗಳು ಗುರುಗಳೇ. ಭಾಳ ಸಂತೋಷಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಯಾರೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಗುರುಗಳ. ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಕಂಪ್ಲಿ ಗುರುಗಳ, ಇಲ್ಲಿ ಹೊಸಪೇಟೆ. ಓಕೆ, ಭಾಳ ಸಂತೋಷ, ಹೇಳಿ ಅಮ್ಮ. ನೀವು ಹೇಳ್ಕೊಟ್ಟಿದ್ದೆಲ್ಲ ಮಾಡಿದ್ವಿ ಸ್ವಾಮಿ, ಅವರು ದಶಮಹಾಕಾಳ ಅಂತ ಹೇಳ್ತಿರಲ್ವಾ, ಅದೆಲ್ಲ ಮಾಡಿದ್ವಿ, ಚೆನ್ನಾಗಾಗಿತ್ತು ಸ್ವಾಮಿ. ಅದು ಭಾಳ ಸಂತೋಷ. ಅದು ಸ್ವಾಮಿ ಅವ್ರು ಮಾಡಿರ್ತಾರಲ್ಲ ಸ್ವಾಮಿ, ಅವ್ರು ಬೇರೆಯವರು ಅವ್ರ ಹಂಗೆ ರಿಪೀಟ್ ಇದ್ ಮಾಡ್ತಾರೆ ಸ್ವಾಮಿ. ಅದೊಂದು ಸ್ವಲ್ಪ ಬಹಳ ತ್ರಾಸ ಆಗಿತ್ತು ಸ್ವಾಮಿ. ನಿಮ್ಮದು ವಾಯ್ಸು ಸರಿಯಾಗಿ ಕೇಳ್ತಿಲ್ಲ, ಬ್ರೇಕ್ ಆಗ್ತಿದೆ. ಸರಿಯಾಗಿ ನಿಂತ್ಕೊಂಡು ಒಂದೇ ಕಡೆ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಹೌದು ಸ್ವಾಮಿ, ಒಂದೇ ತಕ ಇದೀನಿ ಸ್ವಾಮಿ. ಹೇಳಿ. ಅದು ದಶಮಹಾಕಾಳ ಮಾಡ್ದಾಗ್ಲಿದ್ದ ಬೇಸಾಗಿತ್ತು ಸ್ವಾಮಿ. ಅವರು ಬೇರೆಯವ್ರು ಮಾಡ್ತಿರ್ತಾರ ಸ್ವಾಮಿ, ಅವ್ರು ಮತ್ತೆ ರಿಪೀಟ್ ನನಗೆ ಅದು ಫುಲ್ ಡೇಟ್ ಆಗಂಗ್ ಮಾಡ್ಬಿಟ್ಟಿದ್ರು ಸ್ವಾಮಿ. 20 days ಹಂಗೆ ಆಗ್ಬಿಟ್ಟಿತ್ತು ಸ್ವಾಮಿ. ಅದಕ್ಕೆ ಹೆಂಗ್ ಮಾಡ್ಬೇಕ ಅಂತ ನಾವು ಮಾಡಿದ್ವಿ ಸ್ವಾಮಿ. ಕೂಷ್ಮಾಂಡ ಭೈರವ ಅಂತ ಒಂದು ತೋರಿಸಿದ್ದೆ ನೋಡಿ, ಈಗ ಸುಮಾರು 1-2 ತಿಂಗಳಿಂದ ಕೂಷ್ಮಾಂಡ ಭೈರವ ಯಂತ್ರ ಪ್ರಯೋಗ ಅಂತೇಳಿ ಅದನ್ನು ಮಾಡಿ ಉಣ್ಮೆ ಅಮಾವಾಸ್ಯೆಗೆ. ಕೂಷ್ಮಾಂಡ ಭೈರವ ಯೂಟ್ಯೂಬಲ್ಲಿದೆ, ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅಲ್ಲಿ ಕೂಷ್ಮಾಂಡ ಭೈರವದೊಂದು ಯಂತ್ರ ಹೇಳಿಕೊಟ್ಟಿದ್ದೀನಿ. ದೀಪಚಕ್ರ ಆರಾಧನೆ, ಕುಂಬಳಕಾಯಿನ ಇಟ್ಟು ಮಾಡುವಂಥದ್ದು, ಅದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿದ್ದಾರೆ. ಹಲೋ ಹಲೋ ಹಲೋ, ಯಾವರಿಂದ ಕಾಲ್ ಮಾಡ್ತೀರಿ? ಚಿತ್ರದುರ್ಗದಿಂದ. ಹೇಳಿ ಅಮ್ಮ. ಹಲೋ, ಮಾತಾಡಿ. ಅದೇ ರೀ, ಮದುವೆ ಆಗಿ 9 ವರ್ಷ ಆಯ್ತು. ಮಕ್ಕಳ ಸಮಸ್ಯೆ ಬಗ್ಗೆ ಕಾಲ್ ಮಾಡಿದ್ವಿ. ಇನ್ನು ಮಕ್ಕಳಾಗಿಲ್ವಾ? ಇಲ್ಲ ಇಲ್ಲ. ಡಾಕ್ಟರ್ ತೋರಿಸಿದ್ದೀರಾ ಗಂಡ ಹೆಂಡತಿ ಇಬ್ರುವೆ? ತೋರಿಸಿದ್ದಾರೆ. ಏನಂತಾರೆ ಡಾಕ್ಟ್ರು? ಏನು ಅಂತ ಹೇಳ್ತಿಲ್ಲ, ಒಟ್ಟು ಆಗುತ್ತೆ ಅಂತ ಹೇಳ್ತಿದಾರೆ. ಗರ್ಭಕೋಶದ ಗಡ್ಡೆ ಐತಿ ಸ್ವಲ್ಪ ಅಂತ ಹೇಳ್ತಿದಾರೆ. ಅದನ್ನು ಏನು ಮಾಡಬೇಕು ಡಾಕ್ಟ್ರು? ಏನು ಮಾಡ್ತೀರಿ? ಅದು ತೆಗೆದ್ರಿ ಅಥವಾ ಅದು ಕರ್ಗಕ್ಕೆ ಏನಾರು ಔಷಧಿ ಕೊಟ್ರಾ ಅಥವಾ ಏನಂತ ಹೇಳಿದ್ದಾರೆ? ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದಕ್ಕೆ? ಅವರು ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ನೋಡೋಣ ಅಂತ ಹೇಳ್ತಿದ್ದಾರೆ. ತಗೋತಾ ಇದ್ದೀರಾ? ತಗೋತಾ ಇದ್ದೀವಿ. ತಗೊಳ್ಳಿ. ಅದು ಆ ಗೆಡ್ಡೆ ಪಾಲಿಬ್ಬು ಅದು ಮೆಲ್ಟ್ ಆಗಬೇಕು. ಮತ್ತು ನಿಮ್ಮ ಯಜಮಾನಲ್ಲಿ ಏನು ದೋಷ ಇಲ್ಲ ತಾನೇ? ಇಲ್ಲ ಇಲ್ಲ ಇಲ್ಲ. ಓಕೆ, ಅದು ತೊಗೊಳ್ಳಿ, ಟ್ರೀಟ್ಮೆಂಟ್ ತೊಗೊಳ್ಳಿ. ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅದೆಲ್ಲ ಇನ್ನೂ ಸಹ ರೀಟೆಸ್ಟ್ ಮಾಡಿಸಿ. ತೊಗೊಳಕ್ಕೆ ಮುಂಚೆ ಏನಿತ್ತು, ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಏನು ಕ್ಯೂರ್ ಆಗಿದೆ ಅದನ್ನ ನೋಡಿಬಿಟ್ಟು ಡಾಕ್ಟರ್ ಇನ್ನೂ ಸಲ ಇದು ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಅದು ತೆಗಿಬೇಕು. ಆ ದೋಷ ಮುದ್ರಾ ಏನಾದರೂ ಐತಾ ಅಂತ ಪರಿಹಾರ ಅದನ್ನು ಸಹ ನೋಡಬೇಕು ನೀವು. ಮುದ್ರಾ ಅದಕ್ಕೆ ನಾನು ನೋಡಿ ಎಪಿಸೋಡ್ ಮಾಡಿದ್ದೀನಿ ನೋಡಿ. ಅದರಲ್ಲಿ ಗಾಳ ಸ್ವಲ್ಪ ದೋಷ ಇದ್ದರೆ ರೀತಿ ಆಗುತ್ತೆ. ನಿಮಗೆ ಗಾಳ ಸ್ವಲ್ಪ ದೋಷ ಇರೋದ್ರಿಂದ ಯೂಟ್ರಸಲ್ಲಿ ಪ್ರಾಬ್ಲಮ್ ಇದೆ. ಎಂಡೋಮೆಟ್ರಿಮಲ್ಲಿ ಏನೋ ಒಂದು ಇಲ್ಲ, ಓವರಿಸಲ್ಲಿ ಪಾಲಿಸಿಸ್ಟ್ ಇರ್ತದೆ. ಓವರಿಸಲ್ಲಿ ಪಾಲಿಸಿಸ್ಟ್ ಇರ್ಬೋದು ಅಥವಾ ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಇರ್ಬೋದು. ಅದು ನಾವೇನು ಗೊತ್ತಿಲ್ಲ ನನಗೆ, ನೀವು ಸರಿಯಾಗಿ ಹೇಳ್ತಿಲ್ಲ. ಅದಕ್ಕೆ ಕೆಲವು ಎಪಿಸೋಡ್ ಮಾಡಿದ್ದೀನಿ ನೋಡಿ, ಯೂಟ್ಯೂಬಲ್ಲಿದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ದಾವಣಗೆರೆಯಿಂದ. ಎಲ್ಲಿಂದ? ದಾವಣಗೆರೆಯಿಂದ. ಹೇಳಿ, ಮಾತಾಡಿ. ಹಲೋ, ಮಾತಾಡಿ. ದಾವಣಗೆರೆಯಿಂದ. ಆಯ್ತಪ್ಪ, ಏನು ಸಮಸ್ಯೆ ಹೇಳಿ. ಅದೇ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ, ಅದಕ್ಕೆ. ಯಾರು ನಿಮ್ದಾ? ಹೌದು. ಎಷ್ಟು ಏಜ್ ನಿಮಗೆ? 29. ಇನ್ನೂ ಮದುವೆ ಆಗಿಲ್ಲ. ನೀವು ಹೆಣ್ಣು ನೋಡ್ತಾ ಇಲ್ವಾ ಅಥವಾ ಹೇಗೆ? ನಿಮ್ಮಲ್ಲಿ ಏನು ಮದುವೆ ಆಗೋಕ್ಕೆ ಶುರು ಮಾಡಿದ್ದೀರಾ ಹುಡುಗಿ ನೋಡೋಕ್ಕೆ? ನೋಡಿದ್ದಾರೆ. ಏನು ಕೆಲಸ ಮಾಡ್ತಿರ್ತಾವು? ನಾವು ಡ್ರೈವರು. ಓಕೆ, ನೀವು ದಾವಣಗೆರೆಲ್ಲೇ ಇದ್ದೀರಾ ಅಥವಾ ಬೇರೆ ಕಡೆ ಇದ್ದೀರಾ? ಬೇರೆ ಕಡೆ. ಓಕೆ, ನಿಮ್ಮ ಗ್ರಾಮ ದೇವತೆ ದುರ್ಗಾಂಬ ಅಲ್ವಾ? ದುರ್ಗಾ ಪರಮೇಶ್ವರಿ. ದುರ್ಗಾ ಪರಮೇಶ್ವರಿ. ಅಲ್ಲಿಗೆ ಹೋಗಿ 29 ದಿವಸ ದಿನಕ್ಕೆ 2 ನಿಂಬೆಹಣ್ಣಲ್ಲಿ ದೀಪ ಹಚ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬನ್ನಿ. ದಿನಕ್ಕೆ 2 ನಿಂಬೆಹಣ್ಣಲ್ಲಿ ದೀಪ ಹಚ್ಚಿ 29 ದಿವಸ ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, 29-30 ದಾಟಿದ ಮೇಲೆ ಮದುವೆ ಆಗ್ತಿಲ್ಲ ಅಂದರೆ ಯಾವುದೋ ಒಂದು ದೋಷ ಇರ್ತದೆ ಜಾತಕದಲ್ಲಿ, ಅದು ತಡೀತಿರ್ತದೆ. ಅದು ನೋಡ್ಕೋಬೇಕು, ಏನು ದೋಷ ಇದೆ. ಕಾಳಸಪ್ಪ ದೋಷನ, ಪಿತೃಶಾಪನ ನೋಡಬೇಕು. ಗಂಡು ಮಕ್ಳಿಗೆ ಏನೇನೋ ದೋಷ ಇರುತ್ತೆ, ಹೆಣ್ಮಕ್ಳಿಗೆ ಬೇರೆ ಬೇರೆ ವಿಧವಾದಂಥ ದೋಷಗಳಿರ್ತದೆ. ಸಕಾಲಕ್ಕೆ ಮದುವೆ ಆಗಲ್ಲ, ಮದುವೆ ಆದರೂ ಸಕಾಲಕ್ಕೆ ಮಕ್ಕಳಾಗೋದಿಲ್ಲ. ಈಗ ನೋಡಿ, ಯಾರೋ ಒಬ್ಬರು 9 ವರ್ಷ ಆಯ್ತು ಮದುವೆ ಆಗಿ ಮಕ್ಕಳಾಗಿಲ್ಲ ಅಂತಾರೆ.
ಇದಕ್ಕೆಲ್ಲ ಫಸ್ಟು ಮದುವೆ ಮುಂಚೆನೇ ನಮ್ಮ ಚೆಕಪ್ ಮಾಡಿಸ್ಕೊಂಡು ಮಾಡಬೇಕು. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ, ನೋಡಿ ನಾನು ಯಾರೋ ಒಬ್ಬರು ಮೊನ್ನೆ ನನಗೆ ಮಾತಾಡ್ತಿದ್ದೆ, ಭೇಟಿ ಮಾಡಿದ್ರು. ಮದುವೆ ಮುಂಚೆನೇ ನಮ್ಮ ವೀಕ್ನೆಸ್ ಏನಿದೆ ಅಂತ ತಿಳ್ಕೊಳ್ಬೇಕು. ಬಾಡಿಲಿ ಏನು ಪ್ರಾಬ್ಲಮ್ ಇದೆ, ಉದಾಹರಣೆಗೆ ಹೆಂಗಸರು ಯೂಟ್ರಸಲ್ಲಿ ಅಂದರೆ ಎಂಡೋಮೆಟ್ರಿಮಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಸರ್ವಿಕ್ಸ್ ಜರುಗಿದೆಯಾ, ಫೆಲೋಪಿಯನ್ ಟ್ಯೂಬಲ್ಲಿ ಏನೋ ಬ್ಲಾಕೇಜ್ ಇದೆಯಾ, ಸರಿಯಾಗಿ ಮುಟ್ಟಾಗ್ತಿದೀವ, ಬ್ಲೀಡಿಂಗ್ ಆಗುತ್ತಾ, ಮತ್ತು 2 ತಿಂಗಳು ಬಿಟ್ಟು 3 ತಿಂಗಳು ಬಿಟ್ಟು ಒಂದು ಸಲ ಮುಟ್ಟಾಗ್ತೀವ, ಓವರಿ ಸೆಲ್ ಪಾಲಿಸಿಸ್ಟ್ ಇದೆಯಲ್ಲ, ಮದುವೆ ಮುಂಚೆ ಚೆಕ್ ಮಾಡಿಸ್ಕೊಂಡು ಮದುವೆ ಆಗಬೇಕು ನನ್ನ ಅಭಿಪ್ರಾಯ. ಒಂದು ಗಂಡು ಹುಡುಗರು ಅಷ್ಟೇ ತಮ್ಮ ಬ್ಲಡ್ ಚೆಕ್ ಮಾಡಿಸ್ಬೇಕು, ಸೆಮೆನ್ ಅನಾಲಿಸಿಸ್ ಮಾಡಬೇಕು, ನನಗೆ ಸಂತಾನ ಕೊಡೋ ಯೋಗ ಇದೆಯಾ ಅಂತೇಳಿ. ಸುಮ್ಮನೆ ಮಾಡಿಕೊಂಡು ಆಮೇಲೆ ಗಲಾಟೆ ಪೊಲೀಸ್ ಸ್ಟೇಷನ್ನು ಡೈವರ್ಸ್ಗೆಲ್ಲ ಹೋಗೋ ಬದಲು ಇದನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಹೇಳಿ ಅಮ್ಮ, ಯಾವ್ರಿಂದ ಕಾಲ್ ಮಾಡ್ತೀರಿ? ನಾವು ಗದಗ ಡಿಸ್ಟಿಕ್ ಲಕ್ಷ್ಮೇಶ್ವರದಿಂದ ರೀ. ಯಾವುದು? ಲಕ್ಷ್ಮೇಶ್ವರ, ಗದಗ ಡಿಸ್ಟಿಕ್ ರೀ. ಗದಗ. ಹೇಳಿ ಅಮ್ಮ, ಭಾಳ ಸಂತೋಷ. ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ ಅಮ್ಮ, ಏನು ಸಮಸ್ಯೆ ಹೇಳಿ. ನಮ್ಮ ಹುಡುಗನ್ ಮದ್ವೆ ಆಗೋಲ್ತ್ರಿ, ತುಲಾರಾಶಿ ಚಿತ್ತ ನಕ್ಷತ್ರ. ಒಂದ್ಸರಿ ಬಂದೀವ್ರಿ, ನಿಮ್ ಕಡೆ ಬಂದ್ ಭೇಟಿ ಆಗೇವ್ರಿ. ಎಷ್ಟು ಏಜು ನಿಮ್ಮ ಮಗನಿಗೆ? ನಮ್ಮ ಮಗನಿಗೆ ಈಗ 30 ನಡ್ಯಾತಾವ್ರಿ. 30. ಓಕೆ. ಎಲ್ಲೋದ್ರು ಆಗಂಗ್ ಆಗೇತ್ರಿ. ಆಗೋ ಸ್ಟೇಜ್ನಾಗ ಕ್ಯಾನ್ಸಲ್ ಆಗ್ತೈತ್ರಿ. ಫಿಕ್ಸ್ ಆಗೋ ಇದ್ರಾಗನ ಕ್ಯಾನ್ಸಲ್ ಆಗ್ಬಿಟ್ಟೈತಿ. ನಿಮ್ಮ ಮನೆ ಗಂಡದೇವ್ರು ಯಾರು? ಕಾಕಪ್ರಿ, ಕಾಕನಾಥ ಗಜೇಂದ್ರ. ಇದು ಗಜೇಂದ್ರ ಗಿಡ ಕಾಕಪ್ರಿ, ಕಳಕನಾಥ. ಅಲ್ಲಿಗೆ ಹೋಗಿ ಕಾಲೇಶ್ವರ. ನಿಮ್ಮ ಮಗನಲ್ಲಿ ಕಳಿಸ್ಬಿಟ್ಟು 108 ಸುತ್ತ ಪ್ರದಕ್ಷಿಣೆ ಮಾಡಿ, ನನಗೆ ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆದರೆ ನಾನು ನಿನಗೆ ಏನೋ ಒಂದು ಕೈಲಾಸ ಸೇವೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಬರಕ್ಕೆ ಕೇಳಿ. ಒಂದು ಕೈಲಿ ತೆಂಗಿನಕಾಯಿ ಇಟ್ಕೊಂಡು, ಆ ತೆಂಗಿನಕಾಯಲ್ಲಿ ಇಟ್ಕೊಂಡೆ 108 ಸುತ್ತ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡಿ, ಆ ತೆಂಗಿನಕಾಯಿನ ದೇವ್ರ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಬನ್ನಿ, ಖಂಡಿತ ಮದುವೆ ಆಗುತ್ತೆ. ಇದು ಮಾಡಿ ಇಮಿಡಿಯೇಟಾಗಿ ಒಳ್ಳೇದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್? ಸಿರಿಗಂಧ ಚಾನಲ್. ಹೌದು. ಯಾವ ಊರಿಂದ ಮಾತಾಡ್ತೀರಿ? ನಾವು ಮೂಡುಬಿದ್ರಿ. ಹೇಳಿ ಅಮ್ಮ, ಏನು ಸಮಸ್ಯೆ? ನಮಸ್ತೆ ಗುರುಜಿ. ನಮಸ್ತೆ. ನಾನು ಸಿಂಹ ರಾಶಿ, ಕುಬ್ಬ ನಕ್ಷತ್ರ ಗುರುಜಿ. ಇದು ಪ್ರತಿ ಸಂಖ್ಯೆ ನಾನು ಇದು ಒಂದು 5 ವರ್ಷ ನೋಡ್ತಾ ಇದ್ದೇನೆ. ನೀವು ಹೇಳಿದ ಎಲ್ಲ ರಾಶಿ ನಕ್ಷತ್ರ ಪ್ರಕಾರ ಎಲ್ಲ ನಾನು ಸರಿ ಕರೆಕ್ಟ್ ಬರ್ದಿಟ್ಟು ಪಾಲಿಸ್ತಾ ಇದ್ದೆ ಇತ್ತೀಚೆಗೆ ತನಕ. ಏನೋ ಒಂದು ತಿಂಗಳ ನಂತರ ಸ್ವಲ್ಪ ನಂಗೆ ಏನೋ ಒಂದು ಮಾಡ್ಲಿಕ್ಕಷ್ಟು ನಡೆದಾಡೆ ಬರ್ತಿತ್ತು. ಮೊನ್ನೆ ಒಂದು 3 ವಾರ ಹಿಂದೆ ನಾನೇನು ಹಂಚಿದ್ ಮನೆದ್ದು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ಮೇಲೆ ಆಯ್ತು ಕೆಳಗೆ ಬಿದ್ದೆ. ಅದು ಆಯ್ತು ಕೆಳಗೆ ಬಿದ್ದೆ, ಕೈ ಫ್ರಾಕ್ಚರ್ ಆಯ್ತು ಗುರುಜಿ. ನನ್ಗೆ ಎಡಭಾಗ ತಲೆಯಿಂದ ಕಾಲ್ ತನಕ ಜೂಮ್ ಇದು ಮಿರಿ ಆಗುದು, ತಲೆ ಕಾಲು ಎಲ್ಲ ಹಾಗೆ. ಕೈ ಫ್ರಾಕ್ಚರ್ ಆಗಿ ಈಗ ಆಗ್ತಾ ಬಂತು 3 ವಾರ. ಕೈ ಇದು ಸರಿ ಕಟ್ಟೆ ಆಗಿದೆ. ನಿಮಗೆ ಡಯಾಬಿಟಿಸ್ ಇದೆಯಾ? ಇಲ್ಲ ಸರ್, ಇಲ್ಲ ಗುರುಜಿ. ನನ್ಗೆ ಏನು ಅದೇ BP ಇದೆಲ್ಲ ಯಾವ್ದಿಲ್ಲ. ಅದು ಸ್ವಲ್ಪ ನರ ಸಮಸ್ಯೆ ಇದೆ ನಂಗೆ. ಎಡಭಾಗ ತಲೆಯಿಂದ ಕಾಲ್ ತನಕ ಸ್ವಲ್ಪ ನರ ಸಮಸ್ಯೆ, ಮಿರಿ ಅದು ಸೊಂಟ ನೋವು. ಸೊಂಟ ನಿಮ್ಮ ಅದು ರಾಶಿ ನಕ್ಷತ್ರ ಹೇಳಿದ್ರೆ ಏನು ಅದೆಲ್ಲ ಲಕ್ಷಣ ಇದೆ ಗುರುಜಿ. ನನ್ಗೆ ಪಾದ ನೋವು, ಸೊಂಟ ನೋವು ಏನೆಲ್ಲ ನನ್ಗೆ ಉಂಟು, ಅದೆಲ್ಲ ಉಂಟು. ಈಗ ನನ್ಗೆ ಅದೇ ಸೊಂಟ ತಲೆ ಎಲ್ಲ ಎಡಭಾಗ ನಂಗೆ ಸ್ವಲ್ಪ ತಲೆಯಿಂದ ಕಾಲ್ ತನಕ ಸ್ವಲ್ಪ ಮಿರಿ ಆಗುದು, ಜೂಮ್ ಇದ್ದಾಗುದು. ನಿಮ್ಮ ಮನೆ ಹತ್ರ ಬನ್ನಿ ಮರ ಇದೆಯಾ? ಬನ್ನಿ ಮರ ಇಲ್ಲ ಗುರುಜಿ, ನಂಗೆ ಬನ್ನಿ ಮರ ಅಂದ್ರೆ ಏನು ಅಂತ ಗೊತ್ತಾಗುದು. ನಾನು ಮೊಬೈಲ್ ಅಲ್ಲಿ ನೋಡಿದೆ ಅಂತ ಮರ. ಅದು ನೋಡಿ ಸಮೀರ್ ರಕ್ಷೆ ಅಂತ ಒಂದು ಮೊಬೈಲ್ ಅಲ್ಲಿ ಅದನ್ನ ನೋಡಿದೆ. ಅದು ನನ್ಗೆ ಇಲ್ಲಿ ನಮ್ಮ ಆಸ್ಪಾಸಲ್ಲಿ ಎಲ್ಲಿ ನಂಗೆ ನೋಡಿದ್ದು ಗೊತ್ತಿಲ್ಲ ಗುರುಜಿ. ನೀವು ಮನೇಲೆ ಕುತ್ಕೊಂಡು ನಿಂಬೆಹಣ್ಣು ರಸ ತಗೊಳ್ಳಿ. ನಿಂಬೆಹಣ್ಣು ರಸನ ಕಟ್ ಮಾಡಿಬಿಟ್ಟು, ನಿಂಬೆಹಣ್ಣನ್ನು ಕಟ್ ಮಾಡಿ ರಸ ತೆಗೆದುಬಿಟ್ಟು ಎಲ್ಲೆಲ್ಲಿ ನೋವಿದೆ ಅಲ್ಲೆಲ್ಲ ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಕೂತ್ಕೊಳ್ಳಿ ಒಂದು ಅರ್ಧ ಗಂಟೆ 3/4 ಗಂಟೆ. ಅದು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಏಜ್ ಆದಮೇಲೆ ಕೆಲವು ಪ್ರಾಬ್ಲಮ್ ಇರ್ತದೆ, ಶನಿ ದೋಷ ಬರ್ತದೆ. ಅದಕ್ಕೆ 60 ವರ್ಷಕ್ಕೆ ಶಾಂತಿ, 50 ವರ್ಷಕ್ಕೆ ಶಾಂತಿ, 70 ವರ್ಷಕ್ಕೆ ಶಾಂತಿಗಳು ಮಾಡಿಕೊಂಡಾಗ ಆ ಗ್ರಹಗಳದ ದೋಷದಿಂದ ಕೆಲವು ರೋಗ ಬಾಧೆ, ಸಾಲ ಬಾಧೆ ಎಲ್ಲ ನಿವಾರಣೆ ಆಗುತ್ತೆ. ಕೆಲವು ಮಾಡ್ಕೊಳ್ಳಲ್ಲ. ಹುಟ್ಟುಹಬ್ಬನೂ ಅಷ್ಟೇ, ಹುಟ್ಟುಹಬ್ಬ ಮಾಡೋದ್ರಲ್ಲೇ ಭಾಳ ಅರ್ಥ ಇದೆ. ಹುಟ್ಟುಹಬ್ಬ ನಾವು ಯಾವ ರೀತಿ ಆಚರಣೆ ಮಾಡ್ತೀವೋ ಅದ್ರ ಮೇಲೆ ನಿಮ್ಗೆ ಆರೋಗ್ಯ ಸುಖ ಸಿಗೋದು. ಮತ್ತೊಬ್ರು ಯಾರೋ ಕಾಲ್ ಹಿಡಿದ್ದಾರೆ. ಹಲೋ ಹಲೋ ಸರ್, ನಮಸ್ತೆ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಾ? ಸರ್ ಬೆಂಗಳೂರಿಂದಾನೆ.
ನಾನು ಬೋರೆ ಅಂತ ಮಾತಾಡ್ತಾ ಇರೋದು. ಹೇಳಿ ಹೇಳಿ. ಸರ್ ಈಗ 7 ವರ್ಷ 8 ವರ್ಷದ ಹಿಂದ್ಗಡೆ ಒಂದು ಮನೇಲಿ ಒಂದು ಫಂಕ್ಷನ್ ಮಾಡಿದ್ವಿ, ಮನೆ ಮುಂದ್ಗಡೆನೆ ಮಾಡ್ಬೇಕಾದ್ರೆ ಅದೆಲ್ಲ ಮುಗೀತು. ಅದಾದ ತಕ್ಷಣ ಹತ್ತಿ ಮರ ಒಂದು ಸಣ್ಣದಾಗಿ ಬಂತು ಸರ್. ಅದ ಬಂದ್ಮೇಲೆ ಬೆಳೀತಾ ಹೋಯ್ತು. ಆದ್ರೆ ನಾವು ದೇವಸ್ಥಾನಕ್ಕೆ ಬರೋ ಒಂದು ಇದು ಹತ್ತಿ ಮರ ಜೊತೆಯಲ್ಲಿ ಇದು ಜೊತೆ ಎಕ್ಕದ ಗಿಡನು ಉಟ್ಕೊಂಡ್ಬಿಟ್ಟಿದೆ ಸರ್. ಅದೇನೆ ಇದು ಹತ್ತಿ ಗಿಡ ಬೆಳೆದು ದೊಡ್ಡದಾಗ್ಬಿಟ್ಟು ಫಸ್ಟ್ ಕೂಡ ಇದ್ದವರು ಮೇಲೆ ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ಈಗ ಅದು 1.5 ಮೀಟರ್ ಅಷ್ಟು 2 ಮೀಟರ್ ಅಷ್ಟು ಬಗ್ಗು ಬಿಟ್ಟಿದೆ ಸರ್. ತಳಪಾಯಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ. ನಿಮ್ಮ ಕಾಂಪೌಂಡ್ ಅಲ್ಲೇ ಇದೆಯಾ ಅಥವಾ ನಿಮ್ಮ ಮನೆ ಹೊರಗಿದ್ಯಾ? ಕಾಂಪೌಂಡ್ ಒಳಗಡೆನೆ ಸರ್. ಕಾಂಪೌಂಡ್ ಒಳಗಡೆನೆ 1.5 ಮೀಟರ್ ಅದು ಕೆಳಗಡೆ ಫೌಂಡೇಶನ್ ಹಾಕಿದ್ದು 1.5 ಅಡಿ ಇದೆ. ಇದು ಮೇಲ್ಗಡೆ ಬಗ್ಬಿಟ್ಟು 2.5 ಅಡಿ 2 ಮೀಟರ್ ಅಷ್ಟು ಬಗ್ಗು ಬಿಟ್ಟಿದೆ ಸರ್ ಹತ್ತಿ ಮರ. ಮನೆ ಒಳಗೆ ಕಾಂಪೌಂಡಲ್ಲಿ ನಾವು ಮುಂದೆ ಹೋಗ್ತಾ ಗೋಡೆ ಎಲ್ಲ ಸೀಳ್ ಬಿಟ್ಕೊಂಡ್ಬಿಡ್ತೇವೆ, ಯಾಕಂದ್ರೆ ಅದು ಬೇರು ಅಷ್ಟು ಸ್ಟ್ರಾಂಗ್ ಇದೆ. ಅದಕ್ಕೆ ಅದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಗುರುವಾರ ಪಕ್ಕದಲ್ಲಿ ಬನ್ನಿ ಮರನು ಇತ್ತು. ಬನ್ನಿ ಮರ ಉಟ್ಕೊಂಡ್ಬಿಟ್ಟು ಅದು 10 ಮೀಟರ್ ಅಷ್ಟು ಬೇರೆ ಹೋಗ್ಬಿಟ್ಟಿದೆ ಸರ್ ಜೊತೆಯಲ್ಲಿ. ಇವಾಗ ಆ ದೇವಸ್ಥಾನ ಇದು ಮರನ ಮುಟ್ಟಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನಾನು ಇದನ್ನು ಕಡಿದ್ಬಿಟ್ಟು ಬೇರೆ ಕಡೆ ಒಂದು 10 ಗಿಡ ನೆಡ್ತೀನಿ ನಾನು ಅಂತ ಹೇಳಿ ಎಲ್ಲರೂ ಮೈದಾನ ಕಾಡು ಅಥವಾ ದೇವಸ್ಥಾನ ಹತ್ರ ಎಲ್ಲಾದರೂ ಒಂದು ಕಡೆ 10 ಸಸಿನ ಔದಂಬ ವೃಕ್ಷದ ಗಿಡನ ಅದನ್ನು ನೆಡಬೇಕು. ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ನಮ್ಮ ಮನೆಯಿಂದ ಇದು ತೆಗಿತಾ ಇದ್ದೀನಿ, ಈ ತೆಗ್ದಿದ್ದ ತಪ್ಪಿಗೆ 10 ಗಿಡ ನಾನು ದಾನ ಮಾಡ್ತೀನಿ, ಬೇರೆ ಕಡೆಗೆ ನೆಡ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಮರದ್ದು ಬೀಜ ಹಣ್ಣಿದೆಯಲ್ಲ ಹತ್ತಿ ಹಣ್ಣು ಅದನ್ನ ಒಂದು ಚಿಕ್ಕದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕೊಂಬಿಡಿ. ಒಂದು 10 ಅಥವಾ 15 ಚಿಕ್ಕ ಚಿಗುರುತ್ತೆ. ಚಿಗುರ್ದ ಮೇಲೆ ಅದನ್ನ ಈಗ ಮರನ ಕಡಿದು ಬಿಟ್ಟು ಆ ಪಾಟಲ್ಲಿ ಇದೆಯಲ್ಲ ಅದನ್ನ ಯಾವ್ದೋ ಒಂದು ಕಾಡು ಹೊಲ ಗದ್ದೆ ತೋಟ ಅಂತ ಜಾಗದಲ್ಲಿ ನೆಟ್ಬಿಡಿ. ಬನ್ನಿ ಮರ ಏನ್ ಮಾಡೋದು ಸರ್? ಜೊತೆಲೆ ಬನ್ನಿ ಮರ ಬೆಳೆದ್ಬಿಟ್ಟಿದೆ ಸರ್. 20 ಅಡಿ ಎತ್ತರ ಆಗಿದೆ. ಬನ್ನಿ ಮರನು ಕೂಡ ನೀವು ಅದೇ ತರ ಮಾಡ್ಬೇಕು. ಸರಿ ಮಾಡಿ. ಈ ಬನ್ನಿ ಮರಕ್ಕೆ ಹೆಂಗ್ ಮಾಡೋದು ಸರ್? ಇದೇನು ಬೀಜ ಹಾಕ್ತೀವಿ, ಬನ್ನಿ ಮರಕ್ಕೆ ಏನ್ ಮಾಡೋದು ಗುರುಗಳೇ? ಬನ್ನಿ ಮರನು ಇದೇ ತರ ಚಿಕ್ಕ ಪಾಟಲ್ಲಿ ಅದರದ್ದು ತಳಿ ತಗೊಂಡ್ಬಿಟ್ಟು ಆಮೇಲೆ ಕಡ್ದಾದ್ಮೇಲೆ ಅದನ್ನು ಕೂಡ ಯಾವ್ದಾದ್ರು ಬೇರೆ ಕಡೆಗೆ ಹಾಕ್ಬಿಡಿ. ರಸ್ತೆಯಲ್ಲಿ ಪಾರ್ಕ್ ಹತ್ರ ಎಲ್ಲಾರು ಒಂದೊಳ್ಳೆ ನಿಜವಾದ ಈಗ ರಿಂಗ್ ರೋಡ್ ಹತ್ರ ಅಲ್ಲಿ ಹೋಗಿ ಇಟ್ಬಿಡಿ, ತನಗೆ ತಾನೇ ಬೆಳ್ಕೊಳ್ಳುತ್ತೆ. ಪೂರ್ತಿ ಒಣಗೋಗ್ಬಿಟ್ಟಿದೆ ಸರ್. ಈಗ ಒಣಗೋಗಿದ್ರೆ ಬಿಡಿ ಪರವಾಗಿಲ್ಲ, ಅದು ಶಕ್ತಿ ಕಳ್ಕೊಂಡಿದೆ ಅಂತ. ಮೊದಲು ಮರ 2 ತೆಗೆದಿಲ್ಲ ನಿಮ್ಮ ಮನೆ ಬಿಲ್ಡಿಂಗ್ ಎಫೆಕ್ಟ್ ಆಗುತ್ತೆ ಹೋಗ್ತಾ. ಆಮೇಲೆ ಪಕ್ಕದಲ್ಲಿ ಒಂದು ಇದು ಎಂತ ಇನ್ನೊಂದು ಗಿಡ ಬೆಳ್ಕೊಂಡ್ಬಿಟ್ಟಿದೆ ಸರ್. ದೇವರಿಗೆ ಎರ್ಸೋದಲ್ಲ ಅದನ್ನು ಒಂದು ಬೆಳ್ಕೊಂಡ್ಬಿಟ್ಟಿದೆ ಸರ್. ಅದೇ ಯಾವ್ದನ್ನ ತೆಗಿತೀರೋ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಒಂದು ತೆಗೆದ್ರೆ 10 ನೆಡಬೇಕಷ್ಟೇ ಮಾಡ್ಕೊಳ್ಳಿ. ಆ ಥರ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ನೋಡಿ, ಬನ್ನಿ ಮರ ಔದು ಮರ ಎಲ್ಲ ದೈವ ವೃಕ್ಷಗಳಿವೆಲ್ಲ, ಭಾಳ ವಿಶೇಷವಾದ ವೃಕ್ಷಗಳಿವೆಲ್ಲ. ಕೆಳಗೆ ಬಳ್ಕೊಂಡ್ಬಿಡ್ತೀವಿ. ಇಷ್ಟು ದೊಡ್ಡ ಬೆಳೆಯೋರಿಗೆ ಯಾಕೆ ವೆಯ್ಟ್ ಮಾಡ್ತಿದ್ರು ಗೊತ್ತಾಗಲಿಲ್ಲ. ಚಿಕ್ಕದಾಗಿ ಬಂದ ತಕ್ಷಣ ತೆಗೆದುಬಿಟ್ಟು ಬೇರೆ ಕಡೆ ನೆಟ್ಬಿಡ್ಬೇಕಾಯ್ತು ಅವರು. ಈಗ ಮರ ಆಗಿ ಬೆಳೆದಿದೆ, ವೃಕ್ಷ ಅದು, ಗಿಡ ಅಲ್ಲ. ವೃಕ್ಷಶ್ಚೇಜನ ಮಹಾಪಾಪ, ಬಟ್ ಅದು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ. ಹೇಳಿಮ್ಮ. ನನಗೆ ಶುಗರ್ ಇದೆ, ಹಾಂ, ಓಡಾಡಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, 2 ಸೆಕೆಂಡಿನು ಸೊಂಟ ಫುಲ್ಲು ನೋವು, ಕೈ ಕಾಲೆಲ್ಲ ನೋವು, ಸೊಂಟ ಕೂತ್ಕೊಳಕ್ಕಾಗಲ್ಲ, ಬಗ್ಗೆ ಕೂತಿರ್ಬೇಕು. ಹಾಸ್ಪಿಟ್ಲಿಗೆಲ್ಲ ತೋರಿಸಿದೀನಿ. ಹೋದ್ರೆ ವಾಕಿಂಗ್ ಮಾಡಿ ಸರಿ ಹೋಗುತ್ತೆ ಅಂತಾರೆ. ಹೌದು, ಸಕ್ಕರೆ ಕಾಯಿಲೆ ಇದ್ರು ವಾಕಿಂಗ್ ಮಾಡ್ಬೇಕು, ಚೆನ್ನಾಗಿ ಮನೆ ಒಳಗಡೆನೇ ಓಡಾಡಬೇಕು. ದಿನ ಒಂದು 15 ನಿಮಿಷ 20 ನಿಮಿಷ ಮನೆಯಲ್ಲೇ ಓಡಾಡ್ತಿದ್ರೆ ಡಯಾಬಿಟಿಕ್ ಪೇಷಂಟ್ ಇರೋರು ವಾಕ್ ಮಾಡಿದಷ್ಟು ಬಾಡಿ ಪೇನ್ ಬರಲ್ಲ.
ಬರಲ್ಲ ಅಂತ ಹೇಳಿದಾರೆ. ವಾಕಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಸರ್. ಎಕ್ಸ್ರೇ ಎಲ್ಲ ತೆಗ್ಸಿದ್ವಿ, ಮೂಳೆ ಸೌದಿದೆ ಅಂತ ಹೇಳ್ತಾರೆ. ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ನಿಮ್ಗೆ, ಆ ತರ ಆಗಿದೆ. ವಾಟರ್ ಇಟ್ಕೊಂಡು ಓಡಾಡ್ಬೇಕು. ಮೂಳೆ ಸೌದಿದ್ರೆ ಕ್ಯಾಲ್ಸಿಯಂ ಮಾತ್ರೆ ತಗೋಬೇಕಮ್ಮ. ಕ್ಯಾಲ್ಸಿಯಂ ಕೊಟ್ಟಿದ್ದಾರಾ ಡಾಕ್ಟ್ರು? ಬರ್ಕೊಟ್ಟಿದ್ದಾರೆ, ತಗೋಬೇಕು ಗುರುಜಿ. ಕ್ಯಾಲ್ಸಿಯಂ ಮೂಳೆ ಸವಿತಾ ಇತ್ತು ಅಂದರೆ ಕ್ಯಾಲ್ಸಿಯಮ್ದು ಮಾತ್ರೆ ಕೊಡ್ತಾರೆ. ಮೂಳೆ ಗ್ರೋತ್ ಆಗೋಕ್ಕೆ ಬೋನ್ ನ್ಯಾರೋ ಮತ್ತು ಕ್ಯಾಲ್ಸಿಯಮ್ಗೆ ಅದು ನೀವು ತೊಗೊಳ್ಳಿ. ಇಲ್ಲಾಂದರೆ ಆಯುರ್ವೇದ ಡಾಕ್ಟ್ರ್ ಹತ್ರ ಹೋಗಿ ಒಂದು ಸಲ ತೋರಿಸಿ ಎಕ್ಸ್ರೇ ನೋಡಿಬಿಟ್ಟು ಹೇಳ್ತಾರೆ ಅವರು ಏನಾಗಿದೆ ಅಂತೇಳಿ. ನೀವು ಅದು ತೊಗೋಬೇಕು. ಇಲ್ಲಾಂದರೆ ಮೂಳೆ ಸೌದೋದ್ಮೇಲೆ ವಾಕ್ ಮಾಡಬಾರ್ದು. ಮೂಳೆ ಎಲ್ಲ ಸೌದಾಗಿತ್ತು ಅಂದರೆ ತುಂಬ ಕೆಲಸ ಮಾಡಬಾರ್ದು. ಅದಕ್ಕೆ ಫಸ್ಟು ರೆಸ್ಟ್ ತೊಗೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ. ಊಟ ಆದ ತಕ್ಷಣ ಬಿಸಿನೀರು ಕುಡಿತಾ ಬನ್ನಿ. ತಿಂಡಿ ತಿಂದಮೇಲೆ ಊಟ ಆದಮೇಲೆ ಬಿಸಿನೀರು ಕುಡೀರಿ. ಹೆಚ್ಚಿಗೆ ಸಾಧ್ಯವಷ್ಟು ಹಾಗಲಕಾಯಿ ತಿನ್ನಿ. ಹಾಗಲಕಾಯಿ ತಿಂತಾ ಬನ್ನಿ, ಒಳ್ಳೆಯದಾಗತ್ತೆ. ಹಾಗಲಕಾಯಿ ಕೇತುಗ್ರಹ ಶಾಂತಿ ಆಗುತ್ತೆ. ಹಾಗಲಕಾಯಿ ಉಪ್ಪಿನಕಾಯಿ, ಹಾಗಲಕಾಯಿ ಸಾಂಬಾರು, ಹಾಗಲಕಾಯಿ ಪಲ್ಯ, ಹಾಗಲಕಾಯಲ್ಲಿ ಸಾಂಬಾರು ಮಾಡೋದೆಲ್ಲ ಮಾಡ್ಕೊಂಡು ಹೆಚ್ಚೆಚ್ಚಿಗೆ ಹಾಗಲಕಾಯಿ ವಾರಕ್ಕೆ ಒಂದು 2-3 ಸಲ ಯೂಸ್ ಮಾಡ್ತಾ ಬನ್ನಿ. ಸೌದೋಗಿರೋ ಮೂಳೆ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಇದು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ನಾನು ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಈ ದೈವ ವೃಕ್ಷಗಳು, ಗ್ರಹ ವೃಕ್ಷಗಳು, ಈ ಥರ ವೃಕ್ಷಗಳನ್ನು ನಾವು ಮನೆ ಮುಂದೆ ಬೆಳಗ್ಗೆ ಬಿಡಬಾರ್ದು. ದೇವಸ್ಥಾನಗಳಲ್ಲಿ, ಕಾಡುಗಳಲ್ಲಿ, ಪ್ರದೇಶಗಳಲ್ಲಿ ಬೆಳಿಬೇಕು. ಮನೆ ಮುಂದೆ ಬೆಳೆದ್ರೆ ತುಂಬ ತೊಂದರೆ ಆಗಿಬಿಡುತ್ತೆ. ಹಲೋ ಹಲೋ ಸಾಯಿರಾಮ್ ಗುರುಜಿ. ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗದಗ ಜಿಲ್ಲೆ ಗಜೇಂದ್ರಗಡದಿಂದ ಸ್ವಾಮೀಜಿ. ಎಲ್ಲಿಂದ? ಗಜೇಂದ್ರಗಡ. ಹೇಳಿ. ಅದೇ ಮೊನ್ನೆ ಹೋಮಕ್ ಬಂದಿದ್ದು ಗುರುಜಿ. ದಾವಣಗೆರೆ ಬಂದಿದ್ರಾ? ಹೌದು ಗುರುಜಿ. ಏನಿಸ್ತು ಕಾರ್ಯಕ್ರಮ ಬಗ್ಗೆ? ನಮ್ಗೆ ತುಂಬಾ ಇಷ್ಟ ಆಯ್ತು ಗುರುಜಿ. ಬಹಳ ಸಂತೋಷ. ಹೇಳಿ. ಬಹಳ ಸಂತೋಷ. ಈ ಸದ್ಯಕ್ಕೆ ನೀವು ಕಲಿಯುಗದ ದೇವ್ರ ಗುರುಜಿ, ಬಡ ಜನಗಳಿಗೆ ಎಲ್ಲರಿಗೆ. ಹಾಗೆಲ್ಲ ಇಲ್ಲ. ದೇವ್ರೊಬ್ರೆ, ನಾವು ಮನುಷ್ಯ ಅಷ್ಟೇ. ಮನುಷ್ಯ ದೇವರಾಗೋದಿಲ್ಲ. ಇಲ್ಲ ಗುರುಜಿ, ಎಷ್ಟೋ ಜನಗಳು ನಿಮ್ಮನ್ನ ದೇವ್ರ ಅನ್ಕೊಂಡಿದ್ದಾರೆ ಗುರುಜಿ. ಬಹಳ ತುಂಬಾ ಒಳ್ಳೇದ್ ಮಾಡ್ತಾ ಇದ್ರು ಗುರುಜಿ. ಅದು ನಮ್ಮ ಮನುಷ್ಯರು ಒಳ್ಳೇದ್ ಮಾಡ್ಬೇಕಷ್ಟೇ. ಹೇಳಿ ನಿಮ್ಮ ಗುರುಜಿ. ನಮ್ದು ಮನೆಯಲ್ಲಿ ಬಹಳ ಕಲ್ಯಾಣ ಕಾರ್ಯ ಒಂದು ಆಗುವಂತ ಗುರುಜಿ. ಅದೇ ಒಂದು ತೊಂದ್ರೆ ನಮ್ಗೆ ಆಗ್ತದೆ. ಏನೇನ ಕಲ್ಯಾಣ ಕಾರ್ಯ? ನಮ್ಮ ತಂಗಿದ ಒಂದು ಮದುವೆ ಆಗ್ಬೇಕಿತ್ತು ಗುರುಜಿ. ಏಜ್ ಬರ ಆಗ್ಬಿಟ್ಟಿದೆ ಗುರುಜಿ. ನಮ್ದು ಏಜ್ ಆಗಿದೆ, ಆಕಿದೆ ಏಜ್ ಆಗಿದೆ. ಎಷ್ಟು ಏಜ್ ತಂಗಿದು? ನಮ್ ತಂಗಿದ್ದು ಈಗ 32 ಗುರುಜಿ. ಯಾಕೆ ಇಷ್ಟು ಲೇಟ್ ಮಾಡಿದ್ದಾರೆ? ಯಾಕೆ ನೋಡಿಲ್ಲ ಮುಂಚೆ? ನೋಡಿಲ್ಲ ಗುರುಜಿ, ನಾವು ತಾಯಾರು ಅಷ್ಟು ಇದನ್ನ ಮಾಡಿಲ್ಲ, ನಾವು ನೋಡ್ಲಿಲ್ಲ. ಇವಾಗ ನೋಡ್ತಾ ಇದ್ದೀವಿ ಗುರುಜಿ. ಇವಾಗ 1-2 ಬಂದಿದೆ ಗುರುಜಿ. ಮೊನ್ನೆ ಹೋಮಕ್ ಬಂದ ತಕ್ಷಣ ಇಲ್ಲಿ ಬಂದಿದ್ದು 2 ಬಂದಿದೆ ಗುರುಜಿ. ಈಗ ನಮ್ ದಾವಣಗೆರೆ ಹೋಮಕ್ ಬಂದ್ಮೇಲೆ ಹುಡುಗಿ 2 ವಾರ ಬಂದಿದೆ ಗುರುಜಿ ಇವಾಗ. ವೆರಿ ಗುಡ್. ಓಕೆ. ಅದಕ್ಕೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ನೋಡ್ಕೊಂಡು ಮಾಡ್ಬೇಕಂತ ನಿಮ್ಗೆ ಹೇಳ್ಬೇಕಂತ ಗುರುಜಿ ಫೋನ್ ಮಾಡಿದ್ವಿ. ಮಾಡಿ. ಈಗ ನೀವು ಗಂಡು ಬಂದಿದೆ, ಲೇಟ್. ಹುಡುಗಿಗೆ ಈಗಾಗಲೇ ಲೇಟ್ ಆಗಿದೆ, ಬೇಗ ಮದುವೆ ಮಾಡಿ. ಮತ್ತೆ ಮಾಡಕ್ ಮುಂಚೆ ಒಂದು 7 ದಿವಸ ಗುರುಚರಿತ್ರ ಓದಕ್ಕೆ ಹೇಳಿ ನಿಮ್ಮ ತಂಗಿಗೆ. ಗುರುಚರಿತ್ರ ಓದಿ ಗಾಂಗಾಪುರಕ್ಕೆಲ್ಲ ಹೋಗ್ಬನ್ನಿ ಗುರುಜಿ. ನೀವು ಬೇರೆದವ್ರು ಕನೆಕ್ಟ್ ಮಾಡಿ ಯಾರಿಗೆ ಹೇಳ್ತಿರ್ತೀರ ಆ ಸಮಸ್ಯೆ ನಮ್ಗೆ ಅನ್ಕೊಂಡು ನಾವು ಅದನ್ನ ಪರಿಹಾರ ಮಾಡ್ಕೊಂತಾನೆ ಹೋಗ್ತಾ ಇದೀವಿ ಗುರುಜಿ. ಮತ್ತೆ ಔದಂ ವೃಕ್ಷ ಇದೆ ನಿಮ್ಮ ಮನೆ ಹತ್ರ? ಮನೆ ಹತ್ರ ಗುರುಜಿ ಒಂದು ಜಮೀನಲ್ಲಿ ಹಾಕಿದ್ವಿ ಗುರುಜಿ. ಅದಕ್ಕೂ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ. ಮದ್ವೆಗೆ ಗುರುಬಲ ಬೇಕು, ಗುರುವಿನ ಆಶೀರ್ವಾದ ಬೇಕು. ಮಾಡಿ ಬೇಗ. ಇವಾಗ ನಾವೇನ್ ಇದ್ರು ಇರ್ತಾರ ಮನೇಲಿ ಒಂದು ಟ್ಯೂಷನ್ ಮಾಡ್ಕೊಟ್ಟಿದ್ವಿ. ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದಾರೆ. ಏನಂದ್ರಿ? ಟ್ಯೂಷನ್ ಮಕ್ಕಳಿಗೆಲ್ಲ ಎಜುಕೇಶನ್ ಹೇಳ್ಕೊಡ್ತಾ ಇದಾರೆ. ಟ್ಯೂಷನ್ ಮಾಡ್ತಾರಾ? ಓಕೆ, ಮಾಡಿ. ಭಾಳ ಒಳ್ಳೇದು. ಗುರುಕ್ಷೇತ್ರ ಓದಿ 10 ನಿಮಿಷ ಪ್ರದಕ್ಷಿಣೆ ಮಾಡಿ ಇಮಿಡಿಯೇಟಾಗಿ ಮದುವೆ ಆಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. 30 ದಾಟಿದೆ ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡಬೇಕು. ಇಲ್ಲಾಂದರೆ ಈಗಿನ ಹೆಣ್ಮಕ್ಳಿಗೆ 25-26ಕ್ಕೆ ಮೆನ್ಸಸ್ ಸ್ಟಾಪ್ ಆಗ್ತಾಯಿದೆ. ಸುಮಾರು ಪ್ರಾಬ್ಲಮ್ ಇದೆ ಹೆಣ್ಮಕ್ಳಲ್ಲಿ. ಇದೊಂದು ಪ್ರಾಬ್ಲಮ್ ಇದೆ. 28-29 ದಾಟಿದ ತಕ್ಷಣ ಎಷ್ಟೋ ಜನ ಮಕ್ಕಳಿಗೆ ಮುಟ್ಟೆ ನಿಂತೋಗ್ತಿದೆ. ಪ್ರತಿ ತಿಂಗಳು ಮುಟ್ಟಾಗ್ತಾನೇ ಇಲ್ಲ. 5 ತಿಂಗಳಾದರೂ ಮುಟ್ಟಾಗಿಲ್ಲ, ವರ್ಷ ಆದರೂ ಮುಟ್ಟಾಗಿಲ್ಲ. ಅದಕ್ಕೆ ಮುಂಚೆನೇ ಮದುವೆ ಮಾಡಬೇಕು. ಇದು ಹೆಣ್ಮಕ್ಳಿಗೆ ನನ್ನ ಕಡೆ ಕೊಡೋ ಒಂದು ಸಜೆಷನ್ನು. ಹಲೋ ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ ಸರ್? ನಾನು ಕಾರವಾರದಿಂದ ದಿನೇಶ್ ಅಂತ ಹೇಳಿ. ದಿನೇಶ್, ಕಾರವಾರದಿಂದ. ಹೇಳಿ ದಿನೇಶ್. ನನಗೆ ಸರ್ 2 ವರ್ಷ ಹಿಂದೆ ಸ್ಟೆಂಟ್ ಹಾಕಿದ್ರು. ಓಕೆ. ಈಗ ಮತ್ತೆ ಪುನಃ 90% ಸ್ಟೆಂಟ್ ಇದಾಗಿದೆ, ಮತ್ತೆ ಬರೋದು ಬ್ಲಾಕ್.
ಇದೇ ತರ ಆಗ್ತಾ ಎರಡು ವರ್ಷಕ್ಕೊಮ್ಮೆ ಆಯ್ತು. ಕಾರಣ ನಂಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಹೋಗಿ ಕೇಳಿದ್ರೆ ಇಲ್ಲ ನಿಮ್ಗೆ BP ಇಂದ ಈ ತರ ಆಗ್ತದೆ ಅಂತ. ನನಗೆ BP ಇಲ್ಲ, BP ಕಡಿಮೆನೆ ಉಂಟು ಮತ್ತು ಶುಗರ್ 95 ಉಂಟು. ಊಟ ಮಾಡಿದ ಮೇಲೆ 112 ಉಂಟು. ಅವ್ರು ಕೇಳಿದ್ರೆ ಶುಗರ್ ಇಂದ ಈ ಕಾಯಿಲೆ ಬರ್ತಾ ಉಂಟು ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಮುಂದೆ ಅಂತ ಹೇಳಿ, ಯಾವ ಡಾಕ್ಟರ್ ಸೊಲ್ಯೂಷನ್ ತಗೊಳ್ಳೋದ, ಇವರೇ ಡಾಕ್ಟರ್ ಸೊಲ್ಯೂಷನ್ ತಗೊಳ್ಳೋದು ಒಳ್ಳೇದಾ ಏನ್? ಇದು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸಿದ್ದೀರಾ? ಹೌದು, ಕೊಲೆಸ್ಟ್ರಾಲ್ ಎಲ್ಲ ನಾರ್ಮಲ್ ಉಂಟು, 115 ಉಂಟು. ಓಕೆ, ನಿಮ್ಮಲ್ಲಿ ಬ್ಲಡ್ಡಲ್ಲಿ ಯೂರಿಕ್ ಆ್ಯಸಿಡ್ ಏನಿಲ್ಲ ಅಲ್ಲ? ಏನಿಲ್ಲ, ಅದು ಎಲ್ಲ ಚೆಕ್ ಮಾಡಿ ತೋರ್ಸಾಗಿದೆ. ಓಕೆ, ನೀವೊಂದು ಕೆಲಸ ಮಾಡಿ, ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ ಈ ಬನ್ನಿ ಮರ ಇದೆಯಲ್ಲ, ಬನ್ನಿ ಮರ, ಆ ಬನ್ನಿ ಶಮಿ ವೃಕ್ಷಕ್ಕೆ ಪೂಜೆ ಮಾಡಿಬಿಟ್ಟು 108 ಸುತ್ತು ವಾಕ್ ಮಾಡಿ, ಪ್ರದಕ್ಷಿಣೆ ಮಾಡಿ. ಹಾರ್ಟ್ಗೆ ಅದು ಬಲ ಕೊಡುತ್ತೆ ಆ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಮಾಡ್ತಾ. ಇದನ್ನು ಮಾಡಿ ನೋಡಿ, ಆಮೇಲೆ ಟೆಸ್ಟ್ ಮಾಡಿ ನೋಡಿ. ಎಣ್ಣೆ ಪದಾರ್ಥ ಫ್ರಿಜ್ಜಲ್ಲಿ ಇಟ್ಟಿರೋ ಐಟಮ್ ತಿನ್ನಬಾರ್ದು. ಫ್ರಿಜ್ಜಲ್ಲಿ ಇರೋ ಐಟಮ್ಸು, ಬಜ್ಜಿ ಬೋಂಡ ಈ ಥರದ ಎಣ್ಣೆಲಿ ಮಾಡಿದ ಅದು ಸರ್ 4 ವರ್ಷದಿಂದ ನಾನು ಏನು ತಿಂತಾನೆ ಇಲ್ಲ. ಮಾಂಸ, ಇದು ಚಿಕನ್ ಆಗ್ಲಿ ಏನು ತಿಂತಾನೆ ಇಲ್ಲ. ನೀವು ಮತ್ತು ನಾನು ಹೊಟ್ಟೆ ಒಂದು ಇದು ದಪ್ಪಾಗಿರ್ತದೆ, ಮೋಷನ್ ಸರಿ ಒಂದು ಟೈಮ್ ಇರುವುದಿಲ್ಲ. ಒಂದು ದಿನಕ್ಕೆ ಒಂದು ಎಳ್ನೀರು ಕುಡಿತಾ ಬನ್ನಿ. ಒಂದು ಎಳ್ನೀರನ್ನ ಕುಡೀರಿ. ಅದು ನಿಮಗೆ ಹಾರ್ಟಿಗೆ ಭಾಳ ಒಳ್ಳೆ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ. ಮತ್ತು ರಾತ್ರಿ ಹೊತ್ತು ಒಂದು ಬಾಳೆಹಣ್ಣಿಗೆ ತುಪ್ಪ, ಜೇನುತುಪ್ಪ 2 ಮಿಕ್ಸ್ ಮಾಡಿಬಿಟ್ಟು ತಿನ್ಬಿಟ್ಟು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಟಾಯ್ಲೆಟ್ಗೆ ಹೋಗ್ತೀರಾ. ಮಾಡ್ತಾ ಬನ್ನಿ. ಮತ್ತೆ ಸರ್, ಹೌದು, ಆರೋಗ್ಯಕ್ಕೆ ಮತ್ತೆ ಪ್ರಾಬ್ಲಮ್ ಏನು ಕಾಣ್ತಾ ಇಲ್ಲ ಅಲ್ಲ ಸರ್? ಹಾಗೆ ಪದೇ ಪದೇ ಸ್ಟೆಂಟ್ ಹಾಕಿದ್ಮೇಲೆ ಇದು ಮಾಡಿ ಬನ್ನಿ ಮರ ಪ್ರದಕ್ಷಿಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ, ನಮಸ್ತೆ ಗುರುಜಿ. ನಾನು ಇಲ್ಲಿ ಬೆಂಗಳೂರಲ್ಲೇ ಇರೋದು, ಆದ್ರೆ ನಾವು ಉತ್ತರ ಕರ್ನಾಟಕದವರು, ಗೋಕಾಕ್ ಅಂತ. ಓಕೆ, ಹೇಳಿ ಅಮ್ಮ. ಸರ್, ನನಗೆ ಈಗ 8 ತಿಂಗಳಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ನಂದು 1.5 ವರ್ಷದ ಮಗು ಇದೆ. ನಾನು ಫೀಡಿಂಗ್ ಮಾಡ್ತಾ ಇರೋ ಟೈಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಪ್ರಾಬ್ಲಮ್ ಅಂತ ಗೊತ್ತಾಯ್ತು ನನಗೆ. ಸೊ ಸರ್ಜರಿ ಮಾಡಿ ಬ್ರೆಸ್ಟ್ ಎಲ್ಲ ರಿಮೂವ್ ಮಾಡಿದ್ರು. ಸೊ ರಿಪೋರ್ಟ್ ಅಲ್ಲಿ -, ಅಂತ ಬಂದಿದೆ. ಅಂದ್ರೆ ಮತ್ತೆ ಬರೋ ಚಾನ್ಸಸ್ ಇದೆ. ಬ್ರೆಸ್ಟ್ ಅಂದ್ರೆ ಇನ್ನೊಂದು ಬ್ರೆಸ್ಟಿಗೆ ಬರ್ಬೋದು, ಅಥವಾ ಸರ್ವಿಕ್ ಅಂದ್ರೆ ಮತ್ತೆ ಯಾವ್ದಾದ್ರು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಯ ಆಗ್ತಾ ಇದೆ. ಮತ್ತೆ ರಿಪೀಟ್ ಯಾವ್ದೇ ರೀತಿ ಕ್ಯಾನ್ಸರ್ ಬರಬಾರ್ದು ಅಂದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ಸಲ ಕ್ಯಾನ್ಸರ್ದು ನಿಮಗೆ ಈಗ ಬ್ರೆಸ್ಟ್ ತೆಗೆದಾಕಿದ್ದಾರೆ ಅಂದರೆ ಒಂದೇ ಬ್ರೆಸ್ಟ್ ಅಥವಾ 2 ಬ್ರೆಸ್ಟ್ ತೆಗ್ದಿದ್ದಾರಾ? ಇಲ್ಲ, ಲೆಫ್ಟ್ ಸೈಡ್ ಒಂದೇ ಬ್ರೆಸ್ಟ್ ತೆಗ್ದಿದ್ದಾರೆ. ಓಕೆ, ರೈಟ್ಸ್ಗೂ ಸ್ಪ್ರೆಡ್ ಆಗ್ಬೋದು ಆಫ್ಟರ್ 5 ಇಯರ್ಸ್ ಆದಮೇಲೆ. ಒಂದು ಕ್ಯಾನ್ಸರ್ ಒಂದ್ಸಲ ತೆಗೆದ್ರೆ 3 ವರ್ಷ 5 ವರ್ಷ. ಕೆಲವರಿಗೆ ಈಗ ಈ ಅತಿಯಾದ ಮಾಂಸ ತಿನ್ನೋದ್ರಿಂದ, ಮತ್ತು ಕೆಲವರು ಈ ವೀಳ್ಯದೆಲೆ ಹಾಕೊಳ್ಳೋದ್ರಿಂದ, ಈ ಥರದ್ದೆಲ್ಲ ದೋಷ ಹೆಚ್ಚಿಗೆ ಇತ್ತು ಅಂದರೆ ಅದು ಇಮಿಡಿಯೇಟಾಗಿ ರಿಕವರ್ ಆಗಿಬಿಡ್ತದೆ. ಮತ್ತು ಅದಕ್ಕೆ ನೀವೇನು ಮಾಡಬೇಕು, ಒಂದು ವರ್ಷಕ್ಕೆ 3 ತಿಂಗಳು, ಪ್ರತಿ ವರ್ಷ 3 ತಿಂಗಳು ಗೋಮೂತ್ರನ ಕುಡಿಬೇಕು. ಗೋಮೂತ್ರ ಅರ್ಕ ಅಂತ ಬರುತ್ತೆ ಆಯುರ್ವೇದ ಮೆಡಿಕಲ್ ಸ್ಟೋರ್ನಲ್ಲಿ. ಗೋಮೂತ್ರ ಅರ್ಕನ ದಿನ 30 ml 100 mlಗೆ ನೀರಿಗೆ ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ಕ್ಯಾನ್ಸರ್ ಸೆಲ್ಸ್ನ ಸಾಯಿಸುತ್ತೆ ಗೋಮೂತ್ರ. ಒಂದು ದಿನನಿತ್ಯ ಆದಿತ್ಯ ಹೃದಯ ಸ್ತೋತ್ರ ಹೇಳಬೇಕು. ಆದಿತ್ಯ ಹೃದಯಂ ಅಂತ ಅಂಗಡಿ ಸಿಗುತ್ತೆ ಪುಸ್ತಕ, ಆದಿತ್ಯ ಹೃದಯಂ ಅಂತ ಹೇಳಬೇಕು. ಇದ್ರ ಜೊತೆಗೆ ನೀವು ಅನಾನಸ್ನ ಚೆನ್ನಾಗಿ ತಿನ್ಬೇಕು. ಅನಾನಸ್, ಪೈನಾಪಲ್ ವಾರಕ್ಕೆ 2 ಸಲ ತಿನ್ಬೇಕು. ಇತ್ತಂದರೆ ಜೀವನದಲ್ಲಿ ಯಾರಿಗೂ ಕ್ಯಾನ್ಸರ್ ಬರಲ್ಲ. ಗೋಮೂತ್ರನ ಕುಡಿತಾ ಇರಬೇಕು 3 ತಿಂಗಳು, ವರ್ಷಕ್ಕೆ 3 ತಿಂಗಳು ಕುಡಿಬೇಕು. ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್, ನೆಕ್ಸ್ಟ್ ಇಯರ್ ಜನವರಿ, ಫೆಬ್ರವರಿ, ಮಾರ್ಚ್, ಆ ಥರ ಪ್ರತಿ ವರ್ಷ 3 ತಿಂಗಳು ಬಿಡದೆ ಬೆಳಗ್ಗೆ ಸಂಜೆ ಗೋಮೂತ್ರ ಅರ್ಕ ಅಂತ ಆಯುರ್ವೇದ ಮೆಡಿಕಲ್ ಸ್ಟೋರ್ ಸಿಗುತ್ತೆ, ಅದನ್ನು ಕುಡಿತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಆಮೇಲೆ ಆ ಬಯಾಪ್ಸಿ ಕಳಿಸಿದ್ರ ಏನಕ್ಕೆ ಬಂತು ಕ್ಯಾನ್ಸರ್ ಅಂತ ಪತ್ತೆ ಹಚ್ಚಿದಾರೆ. ಅದು ಆ ಬಯಾಪ್ಸಿ ರಿಪೋರ್ಟ್ ನಿಮ್ಮ ಹತ್ತಿದ್ರೆ ನೋಡಿದ್ದು ಯಾವುದರಿಂದ ಕ್ಯಾನ್ಸರ್ ಉತ್ಪತ್ತಿ ಆಯಿತು. ನೀವು ಮಾಂಸ ತಿನ್ನಲ್ಲ ಅಂತೀರಾ, ಮತ್ತು ಕ್ಯಾನ್ಸರಿಗೆ ಬಂತು ಹೆರಿಡಿಟ್ರಿನ, ತಂದೆ ತಾಯಿಯಿಂದ ಏನೋ ಬಂತ, ವಂಶದಲ್ಲಿ ಯಾರಿಗಾರಿತ್ತ ಕ್ಯಾನ್ಸರು, ಅಥವಾ ಯಾವ ತರಕಾರಿಯಿಂದನ, ಹಣ್ಣಿಂದನ, ಯಾವುದಿಂದ ಬಂತು, ಆ ಬಯಾಪ್ಸಿ ರಿಪೋರ್ಟ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಅದರಲ್ಲಿ ಅಲರ್ಜಿನ ಬಿಟ್ಬಿಡಿ. ಅದಕ್ಕೆ ಸಂಬಂಧಪಟ್ಟಂಥ ದೋಷ ಬಯಾಪ್ಸಿ ಹೇಳುತ್ತೆ ಈ ಥರದಿಂದ ಹಿಂಗೆ ಬಂದಿದೆ ಅಂತ. ಆ ಪದಾರ್ಥ ತಿನ್ನಬೇಡಿ. ಬಹುಶಃ ಅರ್ಥ ಆಯಿತು ಅನಿಸುತ್ತೆ ನಾನು ಹೇಳಿದವ್ರಿಗೆ. ವೀಕ್ಷಕರೇ, ಈಗ ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಕೆಲವರಿಗೆ ಕಾಲ್ ಸಿಕ್ತು, ಕೆಲವ್ರಿಗೆ ಕಾಲ್ ಸಿಗಲಿಲ್ಲ. ಅದರದ್ದೇನು ಬೇಜಾರಾಗೋದು ಬೇಡ. ಮುಂದಿನ ವಾರ ಮೀಟ್ ಮಾಡೋಣ.
ನಮ್ಮ ಹಳೆ ಸಂಚಿಕೆಗಳಿಗೆ ಯಾವ್ದು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಆಮೇಲೆ ನಾವು ಎಲ್ಲ ಎಪಿಸೋಡ್ಸ್ ಎಲ್ಲ ಇನ್ಫಾರ್ಮೇಷನ್ನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಲ್ಲೂ ಕೂಡ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದಾರೋ ಅವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ, www.lakshmisrinivas.in ಅಂತ ಇದಕ್ಕೆ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಬರಬೇಕಾದ್ರೆ ನಿಮಗೆ ಮೆಡಿಕಲ್ ರಿಪೋರ್ಟ್ ತೊಗೊಂಬನ್ನಿ. ಏನಾದರೂ ಕಾಯಿಲೆಗಳಿತ್ತು, ಉದಾಹರಣೆಗೆ ಕ್ಯಾನ್ಸರ್ ಅಂತ ಹೇಳಿದ್ರು, ಕ್ಯಾನ್ಸರು, ಪಿಟ್ಸು, ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತಂದರೆ ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು. ನಮ್ಮ ಕಳೆದ ವಾರ ನಾವು ಶನಿವಾರ ದಾವಣಗೆರೆಯಲ್ಲಿ ಬಂದು ನಾವು ವರಾಹ ಹೋಮ ಮತ್ತು ಮೃತ್ಯುಂಜಯ ಹೋಮ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಕರ್ನಾಟಕದಿಂದ, ಗುಜರಾತಿಂದ, ಮಹಾರಾಷ್ಟ್ರದಿಂದೆಲ್ಲ ಬಂದಿದ್ದರು. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.